ಆಸ್ಪತ್ರೆಯಲ್ಲಿ ನವಜಾತ ಶಿಶು ಸಂಶಯಾಸ್ಪದ ಸಾವು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮುದಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ. ಹೆಣ್ಣು ಮಗುವೆಂದು ತಾಯಿಯೇ ಕೊಲೆ ಮಾಡಿರುವ ಶಂಕೆ. ತಾಯಿಯಿಂದಲೇ ಹೃದಯ ವಿದ್ರಾವಕ ಕೃತ್ಯ ಎಸಗಿರುವ ಶಂಕೆ. ಅಶ್ವಿನಿ ಹನುಮಂತ್ ಹಳಕಟ್ಟಿ ಎಂಬ ಮಹಿಳೆ 2 ದಿನಗಳ ಹಿಂದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು. ಬೆಳಗ್ಗೆ ಬಾಣಂತಿಯರ ವಾರ್ಡಿನಲ್ಲಿ ಯಾರೂ ಇರದ ವೇಳೆ ಕೃತ್ಯ ಎಸಗಿರುವ ಘಟನೆ. ಮೊದಲೇ 3 ಹೆಣ್ಣು ಮಕ್ಕಳು ಇದ್ದ ಕಾರಣ ಬೇಸತ್ತು ಕೃತ್ಯ ಎಸಗಿರುವ ಶಂಕೆ. ಘಟನೆಯಿಂದ ಬೆಚ್ಚಿ ಬಿದ್ದ ಮುದಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿ. ಸುರೇಬಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಸ್ಥಳಕ್ಕೆ ರಾಮದುರ್ಗ್ ಡಿವೈಎಸ್ಪಿ ಚಿದಂಬರ್ ಮಡಿವಾಳರ್, THO ನವೀನ್ ನಿಜಗುಲಿ ಭೇಟಿ. ಇವತ್ತು ಬೆಳಗ್ಗೆ ನಮ್ಮ ಮುದಕವಿ PSಯಲ್ಲಿ ಅಶ್ವಿನಿ ಹನುಮಂತ್ ಹಳಕಟ್ಟಿ ಅವರು ದಿನಾಂಕ 23/11/2025 6:23ಕ್ಕೆ ನಮ್ಮ PSC ಮುದಕವಿಗೆ ಡೆಲಿವರಿಗೆ ಅಂತ ಬಂದಿರ್ತಾರೆ. ಅವರು ಇದು 4ನೇ ಡೆಲಿವರಿ ಆಗಿದ್ದು 6:55 23/11/2025ಕ್ಕೆ ಡೆಲಿವರಿ ಆಗುತ್ತೆ. ಮಗು ನಿನ್ನೆವರೆಗೂ ಆರಾಮಾಗಿದ್ದು ಅಳು ಇಮ್ಯುನೈಸೇಷನ್ ಕೂಡ ಮಾಡಲಾಗಿರುತ್ತೆ. ಇವತ್ತು ಬೆಳಿಗ್ಗೆ ಅದು ಸ್ವಲ್ಪ ನಮಗೆ ಅಳೋದು ಕಡಿಮೆ ಆಗಿದ್ದು ಏನೂ ಧ್ವನಿ ಕೇಳಿಸ್ಲಾರ್ದಕ್ಕೆ ನಮ್ಮ ಸ್ಟಾಫು ಹೋಗಿ ನೋಡಿದಾಗ ಅದು ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತೆ. ಆದ್ದರಿಂದ ನಾವು ಸಂಬಂಧಪಟ್ಟ PSI ಹಾಗೂ DYSP ಸರ್ಗೆ ಈ ವಿಷಯದ ಸಲುವಾಗಿ ದೂರವಾಣಿ ಮುಖಾಂತರ ನಾವು ಅವರಿಗೆ ತಿಳಿಸಿರ್ತೀವಿ. ಈ ವಿಷಯ ಸಲುವಾಗಿ ಅವರು PSI ಹಾಗೂ DYSP ಸರು ಸ್ಥಳಕ್ಕೆ ಖುದ್ದಾಗಿ ಬಂದು ನಾವು ಕೂಡ ಖುದ್ದಾಗಿ ಹೋಗಿ ಸ್ಥಳ ಎಲ್ಲ ನೋಡಿ ಆಮೇಲೆ ವಿಷಯದ ಗಂಭೀರತೆಯನ್ನು ಅರಿತು ಅದನ್ನೆಲ್ಲ ನಾವು ಈಗ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ವಿಷಯ ಏನಿದೆ ನಮ್ಮ DYSP ಸರು ಮತ್ತು PSI ಸರು ತಮ್ಮ ಇಲಾಖೆ ಮುಖಾಂತರ ಅದನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಇದು ವಿಚಾರಣೆ ಹಂತದಲ್ಲಿದೆ. ಆದ್ದರಿಂದ ಇಷ್ಟು ನಮ್ಮ ಇಲ್ಲಿಯವರೆಗೆ ನಡೆದಂತಹ ಕ್ರಮ. ಮಗುವಿನ ಮೇಲೆ ಏನಾದರೂ ಮಾರ್ಕ್ಗಳೇನಾದರೂ ಇತ್ತು ಸರ್? ಈಗ ಮ್ಯಾಟ್ರ್ ಎಲ್ಲ ಜುಡಿಷಿಯಲ್ ಹೋಗಿದೆ. ನಾವು ಅದ್ರ ಬಗ್ಗೆ ನಾವು ರಿವೀಲ್ ಮಾಡೋಕ್ಕಾಗಂಗಿಲ್ಲ. ನಾವೀಗ PM ಮಾಡ್ತಾ ಇದ್ದೀವಿ. PMಗಳಿಗೆ ಕಳಿಸ್ತಾ ಇದ್ದಾರೆ. ರಿಕ್ವೆಷನ್ ಬಂದಮೇಲೆ PM ಮಾಡ್ತೀವಿ. ಪೂರ್ತಿ ವರದಿ ಬಂದಮೇಲೆ ಅದನ್ನು ನಾವು ನಿಮ್ಮ ಜೊತೆ ಹಂಚ್ಕೊಳ್ತೀವಿ.